ಹಾಯ್ ನಮಸ್ಕಾರ. ಸೊ ಕೆ ಇ ಎಂದು ಅಧಿಕೃತವಾಗಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಯು ಜಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಮೊದಲಿನ ಫಸ್ಟ್ ರೌಂಡ್ ಮತ್ತು ಸೀಟ್ ಕೂಡ ಅಲಾಟ್ಮೆಂಟ್ ಆಗಿತ್ತು. ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಯಾವಾಗ ಅನ್ವೇಲ್ ಮಾಡ್ತಾರೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಇದಕ್ಕೋಸ್ಕರ ಕಾಯ್ದಿದ್ದೀರಿ. ಹಾಗೆ ಈಗಾಗಲೇ ನಿಮ್ಮದು ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಹಾಗೆ ಸೊ ಈಗ ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತೀರಾ. ಈಗಾಗಲೇ ಫಸ್ಟ್ ರೌಂಡ್ನಲ್ಲಿ ಆಪ್ಷನ್ ಸೆಂಟರ್ನ ಮಾಡಿರ್ತೀರ ನೋಡಿ. ಫಸ್ಟ್ 1 ಫಸ್ಟ್ 2 ಅಲ್ಲಿ ಆಪ್ಷನ್ ಸೆಂಟರ್ನ ಎನೇಬಲ್ ಮಾಡಿರ್ತೀರಿ. ಸೊ ನಿಮ್ಮ ಕಾಲೇಜುಗಳನ್ನ ಇಷ್ಟ ಇದ್ದರೆ ಫಸ್ಟ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಸೆಕೆಂಡ್ ರೌಂಡ್ನಲ್ಲಿ ನೀವೇನು ಆಪ್ಷನ್ ಸೆಂಟರ್ನ ಮಾಡಬೇಕಂದ್ರೆ ಎಸ್ ಮಾಡ್ಬೋದು. ಹಾಗೆ ಸುಡಿಗೆ ಫಸ್ಟ್ ರೌಂಡ್ನಲ್ಲಿ ನೀವು ಆಪ್ಷನ್ ಸೆಂಟರ್ನ ಕೊಟ್ಟಿರ್ತೀರಾ. ಸೊ ಮೊದಲನೇ ಕಾಲೇಜಲ್ಲಿ ನೀವು ಫಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಆಪ್ಷನ್ಸ್ ಇಂಟ್ರಿನ ಒಂದೊಂದು ಮಾಡಿರೋದ್ರಲ್ಲಿ ಕಾಲೇಜನ್ನು ಬೆಟರ್ ಆಗಿರುತ್ತೆ. ಹಾಗೆ ಬೇಡಾದರೆ ನೀವು ಇಷ್ಟ ಇಲ್ಲದಿದ್ದರೆ ಸೆಕೆಂಡ್ ರೌಂಡಲ್ಲಿ ನೀವು ಕೂಡ ಮಾಡ್ಕೋಬೋದು. ಹಾಗೆ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಯಾವಾಗ ದಿನಾಂಕ ಪ್ರಕಟಿಸ್ತಾರೆ ಮತ್ತು ಯಾವಾಗ ಎನೇಬಲ್ ಮಾಡ್ತಾರೆ ಅಂದರೆ ಸೊ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಎನೇಬಲ್ ಮಾಡ್ತಾರೆ. ಸೊ ಕೆ ಇವರು ಅಧಿಕೃತವಾಗಿ ಸೊ ನೀಟಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಕಂಬೈನ್ ಕೌನ್ಸಿಲಿಂಗನ್ನು ಆರಂಭಿಸ್ತೀವಿ ಅಂತ ಸೊ ಮಾಹಿತಿನ ತಿಳಿಸಿದ್ದಾರೆ. ಸೊ ಬೇಗನೆ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ಆ ವಿದ್ಯಾರ್ಥಿಗಳು ಈಗಾಗಲೇ ಕೌನ್ಸಿಲಿಂಗ್ಗೋಸ್ಕರ MBBS ಓದಿಯುವಂಥ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರ ದಿನಾಂಕನ ಜುಲೈ 30ನೇ ತಾರೀಕೊಳಗಾಗಿ ಎಲ್ಲ ವಿದ್ಯಾರ್ಥಿಗಳು ರಿಜಿಸ್ಟರ್ನ ಮಾಡ್ಕೊಂಡಿರ್ತಾರೆ. ಈಗಾಗಲೇ KCT ವಿದ್ಯಾರ್ಥಿಗಳು ಪರೀಕ್ಷೆ ಬರದೇ ಇರುವಂಥ ವಿದ್ಯಾರ್ಥಿಗಳು ಹಾಗೆ ಆಪ್ಷನ್ ಎಂಟ್ರಿ ಮಾಡದೇ ಇರುವಂಥ ವಿದ್ಯಾರ್ಥಿಗಳು ಅಂದರೆ ನ್ಯೂ ಕ್ಯಾಂಡಿಡೇಟ್ಸ್ ಇರ್ತಾರೆ ನೋಡಿ, ಅವರು ಜುಲೈ 30 ಒಳಗಾಗಿ ಏನು ಮಾಡ್ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಅಂದರೆ ಅವರಿಗೆ ಕೌನ್ಸಿಲಿಂಗ್ಗೋಸ್ಕರ ಅಟೆಂಡ್ ಮಾಡ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳು ಅಧಿಕೃತವಾಗಿ ಸೆಕೆಂಡ್ ರೌಂಡಿನ ಆಪ್ಷನ್ ಸೆಂಟರ್ನ ಎನೇಬಲ್ ಮಾಡ್ತಾರೆ. ಹಾಗೂ ಕಾಲೇಜುಗಳನ್ನು ಆ್ಯಡ್ ಮಾಡಲು ಅವಕಾಶ ಕೊಡ್ತಾರೆ. ಅಂದರೆ ಎಡಿಟಿಂಗ್ ಮಾಡಲು ನಿಮಗೆ ಅವಕಾಶನ ಕೊಡ್ತಾರೆ. ಸೊ ವೇಟ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಸೊ ಈಗಾಗಲೇ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ನಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತಾರೆ. ಚಾಯ್ಸ್ ಎಂಟ್ರಿಯಲ್ಲಿ ಮೊದಲನೇ ಒಂದು ಪ್ರಯಾರಿಟಿನ ಕೊಟ್ಟಿರ್ತಾರೆ. ಅದರಲ್ಲಿ ಕಾಲೇಜ್ ನಿಮಗೆ ಇಷ್ಟ ಇರಲಿ ಅಂದರೆ ಸೆಕೆಂಡ್ ಆಪ್ಷನ್ಸನ್ನು ಕೊಡ್ತೀರಾ. ಸೊ ಅಥವಾ ಮೂರನೇ ಆಪ್ಷನ್ಸ್ ಎಂಟ್ರಿ ಕೊಟ್ಟರೆ ನಿಮಗೆ ಕಾಲೇಜ್ ಬೆಟರ್ ಇದ್ದು ಹಾಗೂ ಇನ್ನೊಂದೋಸ್ಕರ ಕಾಲೇಜ್ಗೋಸ್ಕರ ಬೆಟರ್ ಕಾಲೇಜ್ಗೋಸ್ಕರ ನೀವು ವೇಟ್ ಮಾಡ್ತಿರ್ತಾರೆ. ಸೊ ವೇಟ್ ಮಾಡಬೇಕಾಗಿರುತ್ತೆ. ಸೆಕೆಂಡ್ ರೌಂಡ್ನಲ್ಲಿ ಯಾರೋ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ನಲ್ಲಿ ಕಾಲೇಜ್ಗಳು ಸೀಟ್ ಸಿಗಲಿಕ್ಕಂದರೆ ಸೆಕೆಂಡ್ ರೌಂಡ್ನಲ್ಲಿ ಕೊಟ್ಟು ನೀವು ಕಾಲೇಜ್ಗಳನ್ನ ಸೀಟನ್ನು ಪಡ್ಕೋಬೋದು. ಸೊ ಕಂಪಲ್ಸರಿ ನೀವು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿನ ಮಾಡಲೇಬೇಕಾಗಿರುತ್ತೆ. ಹಾಗೆ ಈಗಾಗಲೇ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಕೆ ಅಧಿಕೃತವಾಗಿ ನಿಮಗೆ ಆಪ್ಷನ್ ಎಂಟ್ರಿನ ಎನೇಬಲ್ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗಿರುತ್ತೆ. ಸೊ ಹಾಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಲು ಈಗ ಫಸ್ಟ್ ರೌಂಡ್ನಲ್ಲಿ ಕೊಟ್ಟಿರ್ತಾರೆ ನೋಡಿ. ಸೊ ಕೆಲವೊಂದು ವಿದ್ಯಾರ್ಥಿಗಳು ಫೀಸ್ ಪೇಮೆಂಟನ್ನು ಕನ್ಫರ್ಮೇಷನ್ ಡೌನ್ಲೋಡ್ ಮಾಡ್ಕೊಳ್ಳಲು ಅವಕಾಶ ಇರೋದಿಲ್ಲ. ಸೊ ಈಗ ವಿದ್ಯಾರ್ಥಿಗಳು ಕೊಟ್ಟಿದ್ರು ನೋಡಿ 16/7/2020 ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಲು ಕೊಟ್ಟಿದ್ದರು. ಸೊ ಇದು ಫಸ್ಟ್ ರೌಂಡಿಂದ ಆಗಿತ್ತು. ಸೊ ಬೇಗನೆ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಪ್ಷನ್ ಸೆಂಟರ್ನ ಮಾಡ್ತಾರೆ. ಸೊ ಆಗಸ್ಟ್ ವೀಕ್ನಲ್ಲಿ ವೇಟ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು, ಯಾಕಂದರೆ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ನೀಟಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಹಾಗೂ ಅವರು ಕೂಡ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ 11 ಲಕ್ಷ ವಿದ್ಯಾರ್ಥಿಗಳು ಬ್ಯಾಂಕ್ನ ಕನ್ಫರ್ಮೇಷನ್ ಕೊಟ್ಟು ಹಾಗೆ ಅನೇಕ ವಿದ್ಯಾರ್ಥಿಗಳು ಕೂಡ ಈಗ MBBS ಓದುವಂಥ ವಿದ್ಯಾರ್ಥಿಗಳು ಮೆಡಿಕಲ್ ಮತ್ತು ಗೌರ್ಮೆಂಟ್ ಸೀಟನ್ನು ಪಡ್ಕೊಳ್ಳಲು ಸೊ ಕೌನ್ಸಿಲಿಂಗನ್ನು KA ಮತ್ತು NT ಕಡೆಯಿಂದ ಅಧಿಕೃತವಾಗಿ ಸೊ ಅವ್ರಿಗೆ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ವೇಟ್ ಮಾಡಬೇಕಾಗಿರುತ್ತೆ. ನಿಮಗೂ ಕೂಡ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ಲೆ ನಿಮಗೂ ಕೂಡ ಕೌನ್ಸಿಲಿಂಗನ್ನು ಆರಂಭಿಸ್ತಾರೆ. ಬೇಗನೆ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗಿರುತ್ತೆ. ಹಾಗೆ UG ಎಕ್ಸಾಮ್ನ ಬರದೇ ಇರೋಂಥ ವಿದ್ಯಾರ್ಥಿಗಳು ಸೊ ನೀವೇನು ಮಾಡಬೇಕು ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನು 24 ತಾರೀಕಿಗೆ ಒಂದು ಟೈಮ್ ಇತ್ತು, ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಸೊ ಕೆ ಅವರು ಅಧಿಕೃತವಾಗಿ ಜುಲೈ 30ನೇ ತಾರೀಕೊಳಗಾಗಿ ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನ್ಯೂ ಕ್ಯಾಂಡಿಡೇಟ್ಸ್ ಅಂದರೆ ಎಕ್ಸಾಮ್ ಬರದೇ ಇರೋಂಥ ವಿದ್ಯಾರ್ಥಿಗಳು ಹಾಗೂ ಆಪ್ಷನ್ಸ್ ಎಂಟ್ರಿ ಮಾಡದೇ ಇರೋಂಥ ವಿದ್ಯಾರ್ಥಿಗಳಿಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಅಂದರೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಕೂಡ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಸಿಕ್ಕಂಥ ವಿದ್ಯಾರ್ಥಿಗಳು ನೀವು ಆಪ್ಷನ್ಸ್ ಎಂಟ್ರಿನ ಮಾಡ್ಬೋದು ವಯಸ್ಸು. ಆದರೆ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಸೊ ಅವಕಾಶ ಇರುತ್ತೆ. ಹಾಗೆ ತಿದ್ದುಪಡಿ ಮಾಡೋಕ್ಕೂ ಅವಕಾಶ ಇರುತ್ತೆ. ಅಂದರೆ ಕಾಲೇಜ್ಗಳನ್ನ ಆ್ಯಡ್ ಮಾಡೋ ಅವಕಾಶ ಇರುತ್ತೆ. ಸೊ ಡೋಂಟ್ ವರಿ, ಇದ್ರ ಬಗ್ಗೆ ಚಿಂತನೆ ಮಾಡಿಬಿಡಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದಿನ ಒಂದು ಟಾಪಿಕ್ನ ಸಿಗೋಣ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.